ಇನ್ನು ಪ್ರಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣ. HCG ಕ್ಯಾನ್ಸರ್ ಆಸ್ಪತ್ರೆ ವಿರುದ್ಧ ತನಿಖೆಗೆ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. HCG ಕ್ಯಾನ್ಸರ್ ಆಸ್ಪತ್ರೆ ವಿರುದ್ಧ ತನಿಖೆಗೆ ಕೇಂದ್ರ ಸರ್ಕಾರಕ್ಕೆ ಈಗ ಪತ್ರ ಬರೆಯಲಾಗಿದೆ. ಕೇಂದ್ರ ಔಷಧ ನಿಯಂತ್ರಣಾಲಯಕ್ಕೆ ರಾಜ್ಯ ಆರೋಗ್ಯ ಇಲಾಖೆ ಈಗ ಪತ್ರವನ್ನು ಬರೆದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಪ್ರಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ತನಿಖೆ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಈಗ ಕೇಂದ್ರ ಔಷಧ ನಿಯಂತ್ರಣಾಲಯಕ್ಕೆ ರಾಜ್ಯ ಆರೋಗ್ಯ ಇಲಾಖೆ ಈಗ ಪತ್ರವನ್ನು ಬರೆದಿದೆ. ಅಂದರೆ ಸಹಜವಾಗಿ ಅದು ಬೇರೆಯ ಒಂದು ತಿರುವುಗಳನ್ನು ಪಡ್ಕೊಳ್ತಾ ಹೋಗ್ತದೆ. ಪ್ರಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣ ಆಗಿದ್ದಕ್ಕೆ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರ ತನಿಖೆ ಮಾಡಿ ಅಂತ ರಾಜ್ಯ ಸರ್ಕಾರ ಅವ್ರಿಗೆ ಆಗ್ರಹಿಸಿದ್ರಲ್ಲಿ ಏನು ತಪ್ಪೇನಿಲ್ಲ. ಮತ್ತು ನೋಡಿ ಲೆಟ್ರ್ ಕೂಡ ಬರೆದಿದ್ದಾರೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. HCG ಅದು ಕ್ಯಾನ್ಸರ್ ಆಸ್ಪತ್ರೆ ಆಡಳಿತ ಮಂಡಳಿಗೆ ಹಲವು ಬಾರಿ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ಬರೆದಿರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಕಮಿಷನರೇಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ ಅಂದರೆ ಒಂದಿಷ್ಟು ಈ ಕ್ಲಿನಿಕಲ್ ಟ್ರಯಲ್ ಹಗರಣ ಏನಾಗಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತನಿಖೆ ಮಾಡಿ ಅಂತ. ಪ್ರಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಹಗರಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಿ ಅಂತ. ಇನ್ನು HCG ಕ್ಯಾನ್ಸರ್ ಆಸ್ಪತ್ರೆ ಆಡಳಿತ ಮಂಡಳಿಗೆ ಹಲವು ಬಾರಿ ಪತ್ರ ಬರೆದಿದ್ದಾರೆ. ಒಂದೆರಡು ಬಾರಿ ಅಲ್ಲ, ಈ ಬಗ್ಗೆ ಹಲವು ಬಾರಿ ಪತ್ರ ಬರೆದಿದ್ರು ನ್ಯಾಯಮೂರ್ತಿಗಳು. ಆದರೆ ಆಡಳಿತ ಮಂಡಳಿಯಿಂದ ಕೇಸ್ ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ. ನ್ಯಾಯಮೂರ್ತಿ ಕೃಷ್ಣ ಭಟ್ ಪತ್ರ ಬರೆದಿದ್ದಾರೆ. ಇದಕ್ಕೆ ಬೇಸತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ನೈತಿಕ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೃಷ್ಣ ಭಟ್ ನೀಡಿದ್ದಾರೆ. ಕಂಪನಿಯ CEO ವೈದ್ಯಕೀಯ ನಿರ್ದೇಶಕರಿಂದಲೂ ಈಗ ರಾಜೀನಾಮೆ. ಯಾಕಂದರೆ ಹಲವು HCG ಕ್ಯಾನ್ಸರ್ ಆಸ್ಪತ್ರೆ ವೈದ್ಯರಿಂದಲೂ ಸರಣಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಆರೋಗ್ಯ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ತನಿಖೆ ಮಾಡಿ. ಯಾಕಂದರೆ ಅಲ್ಲಿಯ ಸಿಬ್ಬಂದಿಗಳೇ ವೈದ್ಯರುಗಳೇ ಇವತ್ತು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಅದು ಒಳಹೊಕ್ಕು ಏನು ನಡೀತಾ ಇದೆ, ಏನೇನು ಸಮಸ್ಯೆಗಳಿದ್ದಾವೆ ಅದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ನೋಡಿ. ಇಲ್ಲಿ ಆಡಳಿತ ಮಂಡಳಿ ಕೇಸ್ ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ. ಇದಕ್ಕೆ ಬೇಸತ್ತು ತಮ್ಮ ಸ್ಥಾನಕ್ಕೆ ಈಗ ರಾಜೀನಾಮೆ ನೀಡಿದ್ದಾರೆ ಕೃಷ್ಣ ಭಟ್ಟು. ಜೊತೆಗೆ ನೈತಿಕ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕೃಷ್ಣ ಭಟ್ಟು. ಮತ್ತು ಅಲ್ಲಿಯ ವೈದ್ಯರು ಕೆಲವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಕೆಲವು ಸಿಬ್ಬಂದಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇಷ್ಟು ರಾಜೀನಾಮೆಗಳು ಕೊಡ್ತಾ ಇದ್ದಾರೆ, ಉನ್ನತ ಹುದ್ದೆಯಲ್ಲಿ ಇರೋರೇ ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ಅಂದರೆ ಹಾಗಾದರೆ ಅಲ್ಲಿ ಏನು ಅಕ್ರಮ ನಡೀತಾ ಇದೆ, ಏನು ಗೋಲ್ಮಾಲ್ ನಡೀತಾ ಇದೆ, ಇವತ್ತು ಕ್ಯಾನ್ಸರ್ ಹೆಸರಲ್ಲಿ ಹಣ ದುರುಪಯೋಗ ಆಗ್ತಾ ಇದೆಯಾ, ಪೇಷಂಟ್ಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರಾ, ಹೀಗೆ ಬೇರೆ ಬೇರೆ ಅನುಮಾನಗಳು ಸಹಜವಾಗಿ ಕ್ರಿಯೇಟ್ ಆಗ್ತವೆ. ಹಗರಣದ ಬಗ್ಗೆ ತನಿಖೆ ಕೂಡ ನಡೆಸಬೇಕು ಅಂತ ಪತ್ರದಲ್ಲಿ ಸರ್ಕಾರ ಮನವಿ ಕೂಡ ಮಾಡಿದೆ. HCG ಕ್ಯಾನ್ಸರ್ ಆಸ್ಪತ್ರೆ ಆಡಳಿತ ಮಂಡಳಿಗೆ ಹಲವು ಬಾರಿ ಪತ್ರವನ್ನು ಬರೆದಿತ್ತು. ಹಲವು ಬಾರಿ ಪತ್ರವನ್ನು ಬರೆದಿದ್ರು ಕೂಡ ಯೂಸೇ ಇಲ್ಲ ಅದು. ಹಾಗಾಗಿ ಈಗ ಕ್ಲಿನಿಕಲ್ ಟ್ರಯಲ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆ ಆಗಬೇಕು ಅಂತ. ಇನ್ನು HCG ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣ ತಮ್ಮ ವಿರುದ್ಧದ ಆರೋಪವನ್ನು HCG ಆಸ್ಪತ್ರೆಗೆ ತಳ್ಳಿ ಹಾಕಿದೆ. ನಾವು ಎಲ್ಲ ಮಾರ್ಗಸೂಚಿಗಳನ್ನು ಫಾಲೋ ಮಾಡ್ತಾ ಇದ್ದೀವಿ. ಅಂದರೆ ಸರ್ಕಾರದ ನಿಯಮಗಳಿದ್ದಾವೆ, ಇನ್ನು DGCI ಮತ್ತು ICMRನ ನಿಬಂಧನೆಗಳಿದ್ದಾವೆ, ಇವೆಲ್ಲವನ್ನೂ ಫಾಲೋ ಮಾಡ್ತಾ ಇದ್ದೀವಿ. ತಮ್ಮಲ್ಲಿ ಹಲವು ಮಹತ್ವದ ಪ್ರಯೋಗಗಳನ್ನೂ ಕೈಗೊಳ್ಳಲಾಗಿದೆ. ಎಥಿಕ್ಸ್ ಕಮಿಟಿ ಅನುಮತಿಸಿರುವ ಪ್ರಯೋಗಗಳೇ ನಡೀತಾ ಇದ್ದಾವೆ. ಎಲ್ಲದರಲ್ಲೂ ಪಾರದರ್ಶಕತೆ, ರೋಗಿಯ ಸುರಕ್ಷತೆ ಬಗ್ಗೆ ಗಮನವನ್ನು ಕೊಟ್ಟಿದ್ದೀವಿ. ತಮ್ಮ ವಿರುದ್ಧದ ಆರೋಪಕ್ಕೆ HCG ಆಸ್ಪತ್ರೆಯಿಂದ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಅಲ್ಲಿಯ ವೈದ್ಯರು ಯಾಕೆ ರಾಜೀನಾಮೆ ಕೊಟ್ಟರು? ನಿಯಮ ಬಾಹಿರ ಕ್ಲಿನಿಕಲ್ ಟ್ರಯಲ್ ಆರೋಪದ ಬಗ್ಗೆ ಸ್ಪಷ್ಟನೆ. ಎಲ್ಲ ಆರೋಪವನ್ನು ಈಗ HCG ಆಡಳಿತ ಮಂಡಳಿ ತಳ್ಳಿ ಹಾಕಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ HCG ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣ ಆಗಿದೆ ಅನ್ನುವಂತಹ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಟ್ರಯಲ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ಆ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವೈದ್ಯಾಧಿಕಾರಿಗಳು ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಬೇಡ ಕೆಲಸ ಅಂತ. ಅಂದರೆ ಅಲ್ಲಿ ಏನೋ ಅವ್ಯವಹಾರ ಆಗ್ತಾ ಇದೆ, ಅಕ್ರಮಗಳು ಆಗ್ತಾ ಇದ್ದಾವೆ, ಅದಕ್ಕೆ ಬೇಸತ್ತು ಅಲ್ಲಿ ರಾಜೀನಾಮೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಕೃಷ್ಣ ಭಟ್ ಕೂಡ ಅವರು ಕೂಡ ಇವಾಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಪಾರದರ್ಶಕತೆ ಜೊತೆಗೆ ರೋಗಿಯ ಸುರಕ್ಷತೆ ಕಡೆ ನಾವು ಗಮನ ಕೊಡ್ತೀವಿ ಅಂತ
ಆ HCG ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಹೇಳ್ತಾ ಇದ್ದಾರೆ. ನಿಯಮ ಬಾಹಿರ ಕ್ಲಿನಿಕಲ್ ಟ್ರಯಲ್ ಆರೋಪದ ಬಗ್ಗೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ಆ ರೂಲ್ಸ್ ಏನಿದೆ ಆ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರವೇ ನಾವು ನಡ್ಕೊಳ್ತಾ ಇದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮಗಳಾಗಿಲ್ಲ, ಯಾವುದೇ ಅವ್ಯವಹಾರಗಳಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒಂದು ಕಡೆ HCG ಆಸ್ಪತ್ರೆ ಹೇಳ್ತಾ ಇದೆ. ಆದರೆ ರಾಜ್ಯ ಆರೋಗ್ಯ ಇಲಾಖೆ ಕೇಂದ್ರ ಆರೋಗ್ಯ ಇಲಾಖೆಗೆ ತನಿಖೆ ಮಾಡಿ ಅಂತ ಈಗ ಮನವಿ ಮಾಡಿದೆ.